ಯಾವ ಕೇಸನ್ನು ಅಬ್ರಾಹಂ ಅವರು, ಪ್ರವೀಣ್ ಅವರು, ಸ್ನೇಹಮಯ ಕೃಷ್ಣ ಅವರು ಕೊಟ್ಟಿದ್ದಾರೋ ಅದರ ಆಧಾರದಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ. ಮುಖ್ಯಮಂತ್ರಿಯನ್ನು ರಕ್ಷಣೆ ಮಾಡುವುದಕ್ಕಾಗಿ, ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕೋದಕ್ಕಾಗಿ ನೀವು ಏನು ಬೇಕಾದರೂ ಮಾತಾಡ್ಬೋದು, ಆದರೆ ಕಾನೂನಿನಂತೆ ಎದುರಿಸಬೇಕಾಗಿದೆ. ನೀವು ರಾಜೀನಾಮೆಯನ್ನು ಕೊಟ್ಟು ಕಾನೂನಿನಂತೆ ಎದುರಿಸಿ ಅನ್ನುವಂಥದ್ದನ್ನು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು. ನೀವು ನಿಮ್ಮ ಪಾರ್ಟಿ ಬೇರೆ ರಾಜ್ಯದಲ್ಲಿ, ಬೇರೆ ಕಡೆಗಳಲ್ಲಿ, ಬೇರೆ ಪಕ್ಷದವರಿಗೆ ಬುದ್ಧಿ ಹೇಳ್ತಾ ಇದ್ದೀರಿ. ಆ ಬುದ್ಧಿ ಹೇಳುವುದನ್ನು ನೀವು ಮೊದಲು ಪಾಲಿಸಿ. ನಿಮ್ಮ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ನೀವು ತಗೊಳ್ಳಿ, ಆಮೇಲೆ ಬೇರೆಯವರಿಗೆ ಬುದ್ಧಿ ಹೇಳಿ. ಅವತ್ತಿನ ರಾಜ್ಯಪಾಲರು ಹೇಗೆ ನಡ್ಕೊಂಡ್ರು ನಿಮ್ಗೆ ಗೊತ್ತಿದೆ. ಕರ್ನಾಟಕ ರಾಜ್ಯದ ಜನ ಶೋಭಾ ಕರಂದ್ಲಾಜೆ ಅವರ ರಿಯಾಕ್ಷನ್ ಅನ್ನು ಗಮನಿಸ್ತಾ ಇದ್ರಿ. ಮೂಡ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಪಾತ್ರದ ಬಗ್ಗೆ ತನಿಖೆಗೆ ಅಸ್ತು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಕೇಂದ್ರದ ಹಸ್ತಕ್ಷೇಪ ಇಲ್ಲ. ಜೊತೆಗೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ರು ಶೋಭಾ ಕರಂದ್ಲಾಜೆ ಅವರು. ಬಿಜೆಪಿ ನಾಯಕರು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ನವರು ಹೇಳ್ತಿರೋದು ಇದು ದ್ವೇಷದ ರಾಜಕಾರಣ ಅಂತ.